ದಿಢೀರಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಿದ್ದೀನಿ. ಇದು ನೀವು ಮಾಡಿದ ತಕ್ಷಣ ಉಪ್ಪಿನಕಾಯಿ ತಿನ್ಬೋದು, ಮತ್ತು 10 ವರ್ಷ ಇಟ್ಟರು ಭೀ ಇದು ಖರಾಬ್ ಆಗೋದಿಲ್ಲ, ತುಂಬ ರುಚಿಯಾಗಿ ಬರುತ್ತೆ. ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡ್ತೀರಿತ್ತು ಅಂದ್ಕೊಂಡಿನಿ. ಸೊ ನೋಡಿ, ಈ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಕೊಯ್ತಿ ಮಾವಿನಕಾಯಿ ಅಂತ ಹೇಳ್ತೇವಲ್ಲ, ಈ ಮಾವಿನಕಾಯಿ ತೊಗೊಂಡಿದ್ದೀನಿ. ನೀವು ಇಲ್ಲಿ ಹುಳಿ ಇರುವಂತಹ ಮಾವಿನಕಾಯಿ ಕೂಡ ತೊಗೋಬೋದು. ನಾನಿಲ್ಲಿ ಈ ರೀತಿ, ಅಂದರೆ ಇದು ಹುಳಿ ಇರೋದಿಲ್ಲ ಜಾಸ್ತಿ, ಮಕ್ಕಳು ಜಾಸ್ತಿ ತಿಂತಾರೆ, ಹೀಗಾಗಿ ನಾನು ಈ ಮಾವಿನಕಾಯಿ ಬಳಸಿದ್ದೀನಿ ಉಪ್ಪಿನಕಾಯಿ ಮಾಡೋದಕ್ಕೆ. ಕ್ಲೀನಾಗಿ ತೊಳ್ಕೊಂಡು ಇದನ್ನು ಈ ರೀತಿ ಬಟ್ಟೆಯಲ್ಲಿ ಒರೆಸ್ಕೊಂಡು ತೊಗೊತಿದ್ದೀನಿ. ಒಂದು ಸ್ವಲ್ಪ ಕೂಡ ಇದರಲ್ಲಿ ನೀರಿನ ಕ್ವಾಂಟಿಟಿ ಕಾಣಬಾರ್ದು ಮತ್ತು ಇರಬಾರ್ದು, ಹಸಿ ಕೂಡ ಇರಬಾರ್ದು. ಮಾವಿನಕಾಯಿ ಸರಿಯಾಗಿ ಒರೆಸ್ಕೋಬೇಕಾಗುತ್ತೆ, ಯಾಕಂದರೆ ಇದು ಉಪ್ಪಿನಕಾಯಿ ಹಾಳಾಗೋದಿಲ್ಲ ಈ ರೀತಿ ಮಾಡೋದ್ರಿಂದ. ನೋಡಿ, ಕಾಟನ್ ಬಟ್ಟೆಯಲ್ಲಿ ನಾನು ಕ್ಲೀನಾಗಿ ತೊಗೊಂಡು ಒರೆಸ್ಕೊಂಡು ತೊಗೊಂಡಾಗಿದೆ. ಇವಾಗ ಇದನ್ನು ನಾನು ಇಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಸುಮಾರು ಮಾವಿನಕಾಯಿ ಇದು 1 kg ಆಗುವಷ್ಟು ಮಾವಿನಕಾಯಿ ತೊಗೊಂಡಿದ್ದು ನಾನು ಅಳತೆ ಪ್ರಮಾಣದಲ್ಲಿ ಹೇಳೋದಾದರೆ. ಇವಾಗ ಇದನ್ನು ನನಗೆ ಯಾವ ಸೈಜಿನ ಬೇಕು ಆ ಸೈಜಿಂದ ಇದನ್ನು ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ನಿಮಗೆ ಸಣ್ಣ ಬೇಕು ಅಥವಾ ದಪ್ಪ ಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು, ನೀವು ಯಾವ ರೀತಿ ಕಟ್ ಮಾಡ್ಕೋತೀರಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜಿಂದು ಕಟ್ ಮಾಡ್ಕೊತಿದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ ಈ ಮಾವಿನಕಾಯಿ. ಹುಳಿ ಮಾವಿನಕಾಯಿ ಹಾಕೋದ್ರಿಂದ ಅಷ್ಟೊಂದು ಸರಿಯಾಗಿ ಹೆಲ್ತಿಗೆ ಸರಿಯಾಗಿಲ್ಲ, ಬಟ್ ಈ ವಿಧಾನದಲ್ಲಿ ಈ ಮಾವಿನಕಾಯಿನ ಬಳಸಿ ನೀವು ಉಪ್ಪಿನಕಾಯಿನ ಮಾಡಿ ನೋಡಿ. ನೀವೇ ಬಂದು ಮತ್ತೆ ನನಗೆ ವಾಪಸ್ ಕಾಮೆಂಟ್ ಮಾಡಿ ತಿಳಿಸ್ತೀರಾ, ಅಷ್ಟು ರುಚಿಯಾಗಿ ಬರುತ್ತೆ. ಮತ್ತು ನೀವು ಇದನ್ನು ಮಾವಿನಕಾಯಿ ಸ್ಟೋರ್ ಮಾಡಿ ಇಡಬೇಕಂತೇನಿಲ್ಲ, ಉಪ್ಪಿನಕಾಯಿನ ಮಾಡಿದ ತಕ್ಷಣ ಉಪ್ಪಿನಕಾಯಿ ತಿನ್ಬೋದು. ಸೊ ಒಂದು ಸ್ವಲ್ಪ ಮಾಡ್ತೀರತ್ ಅಂದ್ಕೊಂಡಿನಿ. ಸೊ ಒಂದು ಸ್ವಲ್ಪ ಮಾಡಿದ ಮೇಲೆ ಮತ್ತೆ ಬಂದು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ನೋಡಿ, ಇವಾಗ ನಾನು ಮಾವಿನಕಾಯಿ ಎಲ್ಲನೂ ಸೇರಿಸಿ ಕಟ್ ಮಾಡಿ ಇಟ್ಕೊಂಡಾಗಿದೆ. ಇವಾಗ ಕಟ್ ಮಾಡಿದ್ಮೇಲೆ ಮತ್ತೆ ಇದಕ್ಕೆ ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ತೊಗೊತಿದ್ದೀನಿ. ಅಥವಾ ನೀವು ಫ್ಯಾನಿನ ಕೆಳಗಡೆ ಒಂದು 10 ನಿಮಿಷ ಹಾಗೇ ಬಿಡ್ಬೋದು, ಡ್ರೈ ಆಗಿ ಬರುತ್ತೆ. ಈ ಸ್ಟೆಪ್ನ ನೀವು ಮಿಸ್ ಮಾಡದೆ ಫಾಲೋ ಮಾಡಬೇಕಾಗುತ್ತೆ. ಉಪ್ಪಿನಕಾಯಿ ಜಲ್ದಿ ಖರಾಬ್ ಆಗೋದಿಲ್ಲ, ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ಕಟ್ ಮಾಡಿದಂತಹ ಮಾವಿನಕಾಯಿ ನಾನು ಎಷ್ಟು ಕಪ್ ಇದೆ ಅಂತೇಳಿ ಅಳತೆ ಪ್ರಮಾಣದಲ್ಲಿ ತೊಗೊತಿದ್ದೀನಿ. ನಾನು ಮಾಡಿದಂತಹ ಈ ಮಾವಿನಕಾಯಿ ಸುಮಾರು ಈ ಕಪ್ಪಿಲೆ ಒಂದು 4 ಕಪ್ ಆಗುವಷ್ಟು ಮಾವಿನಕಾಯಿ ಸಿಕ್ಕಿದೆ ಕಟ್ ಮಾಡಿದಂಥದ್ದು, ಅಥವಾ ಸುಮಾರು 1 kg ಆಗುವಷ್ಟು ಮಾವಿನಕಾಯಿ ಇದೆ ಇದು. ಯಾಕಂದರೆ ಎಲ್ಲ ಸಾಮಗ್ರಿ ಇದೇ ಕಪ್ಪಿಲೆ ನಾನು ಮುಂದೆ ಹಾಕ್ಕೊತಿದ್ದೀನಿ, ಹೀಗಾಗಿ ಅಳತೆ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ನಿಮಗೂ ಕೂಡ ತುಂಬಾ ಸುಲಭವಾಗುತ್ತೆ ಈ ರೀತಿ ವಿಧಾನದಲ್ಲಿ ತೋರಿಸಿದ್ದೀರಿ ಅಂಥೇಳಿ ಈ ರೀತಿ ತೋರಿಸಿದ್ದೀನಿ. ಸುಮಾರು ಒಂದು 4 ಕಪ್ ಆಗುವಷ್ಟು ಮಾವಿನಕಾಯಿ ಆಗಿದೆ ಈ ಕಪ್ಪಿಲೆ, ನೋಡ್ತಿರ್ಬೋದು. ಇವಾಗ ಇದೇ ಕಪ್ಪಿಲೆ ನಾನಿಲ್ಲಿ ಎಲ್ಲ ಸಾಮಗ್ರಿನ ಅಳತೆ ಪ್ರಮಾಣದಲ್ಲಿ ತೊಗೊತಿದ್ದೀನಿ. ಇವಾಗ ನಾನು ಮಾವಿನಕಾಯಿ ಅಳ್ಕೊಂಡಿನಲ್ಲ, ಒಂದು 4 ಕಪ್ ಆಗುವಷ್ಟು ಮಾವಿನಕಾಯಿಗೆ ಸುಮಾರು 1.5 ಕಪ್ ಆಗುವಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು, ಉಪ್ಪಿನಕಾಯಿಗೆ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಸುಮಾರು 1.5 ಕಪ್ ಆಗುವಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿನಿ. ಒಂದು ಅರ್ಧ ಎಣ್ಣೆ ಈ ಮಾವಿನಕಾಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಇನ್ನೂ ಒಂದು ಅರ್ಧ ಎಣ್ಣೆ ನಾನು ಹಾಗೇ ಇಟ್ಟಿದ್ದೀನಿ, ಆ ಎಣ್ಣೆ ನಾನು ಮತ್ತೊಮ್ಮೆ ಸೇರಿಸ್ತೀನಿ. ಇವಾಗ ಇದನ್ನು ನಾನು ಒಂದು ಸ್ವಲ್ಪ ಕೋಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಈ ರೀತಿ ಉಪ್ಪಿನಕಾಯಿ ಮಾಡಿದರೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಎಲ್ಲ ಸೇರಿಸಿ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಹಾಗೆಯೇ ಮಾವಿನಕಾಯಿದಲ್ಲಿ ಹಾಕ್ಕೊಂಡು ನಾನೆಲ್ಲೇ ಎಣ್ಣೆ ಬಿಸಿ ಏನು ಮಾಡ್ಕೊಂಡಿಲ್ಲ, ಹಾಗೆಯೇ ಹಾಕ್ಕೊಂಡಿನಿ. ನೀವು ಸುಮಾರು ಒಂದು 4ರಿಂದ 5 kg ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಿದ್ರೆ ಎಣ್ಣೆನ ಗರಂ ಮಾಡ್ಕೊಂಡು ಪೂರ್ತಿ ತಣ್ಣಗೆ ಮಾಡ್ಕೊಂಡು ಇದರಲ್ಲಿ ಹಾಕೋಬೋದು. ನೋಡಿ, ಇವಾಗ ಇದೇ ಕಪ್ಪಿಲೆ ನಾನು 1 ಕಪ್ ಆಗುವಷ್ಟು ಖಾರ ಹಾಕ್ಕೊತಿದ್ದೀನಿ. ಪೂರ್ತಿ 1 ಕಪ್ ಹಾಕ್ಕೊಂಡಿಲ್ಲ, ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿನಿ. ಮತ್ತು ಈ ಖಾರ ಜಾಸ್ತಿ ಖಾರ ಇಲ್ಲ, ಇದು ರೆಡಿಮೇಡ್ ಖಾರ ಆಗಿರೋದ್ರಿಂದ ಕಲರ್ ಅಷ್ಟೇ ಬರುತ್ತೆ ಇದಕ್ಕೆ. ಮತ್ತು ಇಷ್ಟೇ ಬೇಕಾಗುತ್ತೆ ನಮಗೆ ಖಾರ ಜಾಸ್ತಿ. ಮತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಕಮ್ಮಿ, ಹೀಗಾಗಿ ನಾನಿಲ್ಲಿ ಈ ರೀತಿ ಖಾರ ಬಳಸಿದ್ದ. ನೀವು ಖಾರ ಬೇಕಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಾಗ ಕೂಡ ಹಾಕೋಬೋದು. ನಾನಿಲ್ಲಿ 3/4 ಕಪ್ ಆಗುವಷ್ಟು ಖಾರ ಹಾಕ್ಕೊಂಡಿನಿ, ಅಂದರೆ 1/4 ಕಪ್ ಆಗುವಷ್ಟು ಖಾರನ ಕಮ್ಮಿ ಹಾಕ್ಕೊಂಡಿನಿ 1 ಕಪ್ಪಿಗೆ ಆಗುವಷ್ಟು. ಇವಾಗ ಅದೇ ಕಪ್ಪಿಲಿ ನಾನಿಲ್ಲಿ ಅರ್ಧ ಕಪ್ಪ ಮೇಲೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಅಂದರೆ ಅರ್ಧ ಕಪ್ಪಿನಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ ಉಪ್ಪು ಮತ್ತು ಎಣ್ಣೆ ಇವೆರಡು ಕ್ವಾಂಟಿಟಿ ಜಾಸ್ತಿ ಇರಬೇಕು ಉಪ್ಪಿನಕಾಯಿದಲ್ಲಿ. ಎಷ್ಟು ದಿನ ಇಟ್ಟರೂ ಭೀ ಉಪ್ಪಿನಕಾಯಿ ಖರಾಬ್ ಆಗೋದಿಲ್ಲ. ಇವಾಗ ಅದೇ ಕಪ್ಪಿಲೆ ಅರ್ಧ ಕಪ್ ಆಗುವಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಸಾಸಿವೆ ಅರ್ಧ ಕಪ್ಪೇ ಇರಲಿ, ಉಪ್ಪಿನಕಾಯಿ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಾಗ ತೊಗೊಳ್ಳಿ ಅರ್ಧ ಕಪ್ಪಿನಕ್ಕಿಂತ. ಈ ಸಾಸಿವೆ ನಾನು ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ, ಸ್ಲೋ ಗ್ಯಾಸ್ನಲ್ಲಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಾದ್ಮೇಲೆ ಇದಕ್ಕೆ ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ತಣ್ಣಗಾಲಿ ಅಲ್ಲಿ ತನಕ ನಾನಿಲ್ಲಿ ಮತ್ತೆ ಇದೇ ಕಡೆಯಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವೈನ್ ಹಾಕ್ಕೊತಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಸೋಪ್ ಹಾಕ್ಕೊತಿದ್ದೀನಿ. ಇವೆರಡು ಹಾಕೋದ್ರಿಂದ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಉಪ್ಪಿನಕಾಯಿದು. ಇವಾಗ ಇವೆರಡು ಕೂಡ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಇವಾಗ ಇದೇ ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ. ಸಾಸಿವೆ ನಾವು ಹುರ್ಕೊಂಡು ಇಟ್ಟಿದ್ದೀವಲ್ಲ ಅದೇ ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ.
ಇವಾಗ ಈ 3 ಸಾಮಗ್ರಿ ಸೇರಿಸಿ ನಾನು ರುಬ್ಕೊಂಡು ತೊಗೊತಿದ್ದೀನಿ. ಇಲ್ಲಿ ನಾನು ತರಿತರಿಯಾಗಿ ರುಬ್ಬಿಲ್ಲ, ಸ್ವಲ್ಪ ಸ್ಮೂತಾಗಿ ರುಬ್ಕೊಂಡಿನಿ. ತರಿತರಿಯಾಗಿ ರುಬ್ಬಾರ್ದು, ಅದು ತಿನ್ನುವಾಗ ಕಾಳು ಅನಿಸುತ್ತೆ. ಹೀಗಾಗಿ ಸ್ಮೂತಾಗಿ ರುಬ್ಕೊಳ್ಳಿ, ಉಪ್ಪಿನಕಾಯಿ ತುಂಬಾ ಸರಿಯಾಗಿ ಬರುತ್ತೆ. ಅಥವಾ ನಿಮಗೆ ಸ್ಮೂತಾಗಿ ಇಷ್ಟ ಇಲ್ಲ ಅಂದರೆ ನೀವಿಲ್ಲಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಹಾಕೋಬೋದು. ಓಕೆ, ಎಲ್ಲ ಸೇರಿಸಿ ರುಬ್ಕೊಂಡು ಇದರಲ್ಲಿ ಹಾಕ್ಕೊಂಡಿನಿ. ಇವಾಗ ಎಲ್ಲ ಮಸಾಲ ನಾನು ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಇಲ್ಲಿ ನಿಮಗೊಂದು ಕಿವಿ ಮಾತು, ಉಪ್ಪಿನಕಾಯಿ ಮಾಡಬೇಕಂದ್ಕೊಂಡ್ರೆ ಯಾರು ಬೇಕಾದರೂ ಒಂದು ಸ್ವಲ್ಪ ಅದರಲ್ಲಿ ಎಣ್ಣೆ ಮತ್ತು ಉಪ್ಪು ಇವೆರಡು ಸಾಮಗ್ರಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಾಗೆ ಇರಬೇಕು. ಉಪ್ಪಿನಕಾಯಿ ಹಾಳಾಗೋದಿಲ್ಲ, ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಹಾಕ್ಕೊಂಡಿನಿ ನಾನು. ಹಾಗೆಯೇ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಮತ್ತು ಮೆಂತ್ಯನ ಹಾಕಬಾರ್ದು, ಹಾಗೇ ಹಾಕ್ಕೊಳ್ಳಿ. ರುಬ್ಬಿದರೆ ಸ್ವಲ್ಪ ಕಹಿ ಬರುತ್ತೆ ಉಪ್ಪಿನಕಾಯಿ. ಹೀಗಾಗಿ ನಾನಿಲ್ಲಿ ಡೈರೆಕ್ಟಾಗಿ ಹಾಗೇ ಹಾಕ್ಕೊಂಡಿನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಹಾಕ್ಕೊಂಡಿನಿ. ಇವಾಗೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಈ ಮಾವಿನಕಾಯಿದಲ್ಲಿ ಹಾಕ್ಕೊತಿದ್ದೀನಿ. ಇದರಲ್ಲಿ ಈ ಎಲ್ಲ ಮಸಾಲ ನಾನು ಹಾಕಿಲ್ಲ, ಒಂದು ಸ್ವಲ್ಪ ಹಾಗೇ ಇಟ್ಟಿದ್ದ, ಜಾಸ್ತಿ ಅನಿಸ್ತಿದ್ದೆ ನನಗೆ. ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಸರಿಯಾಗಿ ಎಲ್ಲನೂ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಓಕೆ, ಅದ್ರ ಜೊತೆಗೆ ನಾನಿಲ್ಲಿ ಕಲರಿಗೋಸ್ಕರ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣ ಕೂಡ ಹಾಕ್ಕೊತಿದ್ದೀನಿ. ಅರ್ಶಿಣ ಕೂಡ ನೀವಿಲ್ಲಿ ಮಿಸ್ ಮಾಡದೆ ಹಾಕಿ, ಕಲರ್ ತುಂಬಾ ಸರಿಯಾಗಿ ಬರುತ್ತೆ ಉಪ್ಪಿನಕಾಯಿದು. ಅರ್ಶಿಣ ಕೂಡ ಹಾಕಿದ ಮೇಲೆ ಇದನ್ನು ಎಲ್ಲ ಸೇರಿಸಿ ಒಂದು ರೀತಿ ಕೋಟಿಂಗ್ ಆಗಬೇಕಿದು, ಆ ರೀತಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಓಕೆ, ನೋಡಿ ಎಲ್ಲನೂ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ವಾವ್, ನೋಡಿದರೇ ಬಾಯಲ್ಲಿ ನೀರು ಬರುತ್ತಿದೆ, ಅಷ್ಟು ಸರಿಯಾಗಿ ಬರುತ್ತೆ ಈ ಉಪ್ಪಿನಕಾಯಿ. ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆಲ್ರಿಗೂ. ನೋಡಿ ಎಲ್ಲ ಸೇರಿಸಿ ನಾನು ಮಿಕ್ಸ್ ಮಾಡ್ಕೊಂಡು ತೊಗೊಂಡಾಗಿದೆ. ಒಂದು ಸ್ವಲ್ಪ ಖಾರ ಉಳ್ಕೊಂಡಿದೆ, ಮೊದಲೇ ಹೇಳಿದ ಹಾಗೆ. ಎಲ್ಲನೂ ನಾನು ಇದರಲ್ಲಿ ಮಸಾಲ ಹಾಕಿಲ್ಲ, ರುಬ್ಬಿದಂತಹ ಮಸಾಲ. ಉಪ್ಪು, ಖಾರ, ಸಾಸಿವೆ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಸ್ವಲ್ಪ ಉಳ್ಕೊಂಡಿದೆ. ಇವಾಗ ಇದರೆಲ್ಲನೂ ಬಾಕಿ ಉಳಿದಂತಹ ಎಣ್ಣೆನ ಹಾಕ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ವಾವ್, ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಎಲ್ಲನೂ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರಾತ್ರಿ ಪೂರ್ತಿ ಹಾಗೆ ಬಿಡ್ತಿದ್ದೀನಿ. ಇದಕ್ಕೆ ಸೆಕೆಂಡ್ ಡೇಗೆ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ವಾವ್, ನೋಡಿ ಸೂಪರಾಗಿ ಬಂದಿದೆ. ಇದನ್ನು ನಾನು ಒಂದು ರಾತ್ರಿ ಹಾಗೆ ಬಿಟ್ಟಿದ್ದ, ಮುಂಜಾನೆ ತೋರಿಸ್ತಿದ್ದೀನಿ. ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗುತ್ತೆ ಅದು. ನಾವು ಎಷ್ಟು ಎಣ್ಣೆ ಹಾಕಿರ್ತೀವಲ್ಲ ಅಷ್ಟು ಎಣ್ಣೆ ಪೂರ್ತಿಯಾಗಿ ಈ ರೀತಿ ಮೇಲೆ ತೇಲುತ್ತೆ ಅದು. ಇವಾಗ ನೀವು ಇದನ್ನು ಒಂದು ಕಾಜಿನ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರೀಜ್ನಲ್ಲಿ ಇಡಬೇಕಂತೇನಿಲ್ಲ, ನೀವು ಹೊರಗಡೆ ಕೂಡ ಉಪ್ಪಿನಕಾಯಿನ ಇಟ್ಕೋಬೋದು. ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ಉಪ್ಪಿನಕಾಯಿ. ಸೊ ಸ್ವಲ್ಪ ಇಲ್ಲಿ ಯಾಕೆ ವಿಡಿಯೋ ಈ ರೀತಿ ಬಂದಿದೆ ನನಗೆ ಗೊತ್ತಾಗ್ತಿಲ್ಲ, ಅಂದರೆ ಕ್ಲಿಯರಾಗಿ ನಿಮಗೆ ಕಾಣಿಸ್ದೇ ಇರಬಹುದು. ಇವಾಗ ಈ ರೀತಿ ಕಾಜಿನ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊತಿದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಈ ಉಪ್ಪಿನಕಾಯಿ. ಸೊ ಒಂದು ಸ್ವಲ್ಪ ಮಾಡಿ ನೋಡಿ, ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ ಕೇಳ್ಬೋದು. ಥ್ಯಾಂಕ್ ಯು.